ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ನಾನಿವತ್ತು ಜ್ಯುವೆಲ್ರಿ ವ್ಲಾಗ್ ಮಾಡೋಣ ಅಂತ. ಸೊ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ರಿ, ಯಾವ ಥರ ಚೈನ್ ತೊಗೊಂಡ್ರಿ, ಮತ್ತು ಸ್ಕೀಮ್ ಯಾವ ಥರದ್ದು ಹಾಕಿದ್ರಿ, ಸೊ ಎಷ್ಟಾಯಿತು ಅಮೌಂಟು ಅಂತ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡೋಣ ಅಂತ. ನಾನು ಆಲ್ರೆಡಿ ಚೈನೂ ಹಾಕೊಂಡ್ಬಿಟ್ಟಿದ್ದೀನಿ, ಮತ್ತು ಕಳಸನೂ ಕೂಡ ನಾನು ತಂದಿದ್ದು ಮಾರನೇ ಬೆಳಗ್ಗೆನೇ ಕಳಸನೂ ಕೂಡ ಅದರಲ್ಲೇ ಬೆಳ್ಳಿ ಚೊಂಬಲೆನೇ ಕಳಸ ಹೂಡಿದ್ದೆ. ಸೊ ಅದ್ರ ಜಸ್ಟ್ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಅದಕ್ಕೂ ಮೊದಲು ನಾನು ಎಷ್ಟೆಲ್ಲ ಆಯಿತು ಅನ್ನೋದು ಹೇಳ್ತೀನಿ. ನಾನು ತೊಗೊಂಡಿದ್ದು 25 ಗ್ರಾಮ್ 26ಗೆ ನಿಯರ್ ತೊಗೊಂಡಿದ್ದೆ ನಾನು ಮಾಂಗಲ್ಯ ಚೈನು. ಸೊ ಯಾವ ಡಿಸೈನ್ ಅನ್ನೋದನ್ನು ಕೂಡ ತೋರಿಸ್ತೀನಿ. ಮತ್ತು ಕಳಸು ಚಂಬು 126.500 ಇದೆ, 127 ಗ್ರಾಮು ಕಳಸು ಚಂಬು ತೊಗೊಂಡಿರೋದು. ಸಿಲ್ವರ್ಗೆ 74 ರೂಪಾಯಿ 30 ಪೈಸೆ ಇದೆ ಪರ್ ಗ್ರಾಮ್ಗೆ. ಗೋಲ್ಡ್ಗೆ ನಾನು ತೊಗೊಂಡಿನ 5839 ರೂಪಾಯಿ ಇತ್ತು. ನಾನು ಸ್ಕೀಮ್ ಕಾರ್ಡು ಪ್ರತಿ ತಿಂಗಳು 5000 ರೂಪಾಯಿ ಕಟ್ಟೋದು ಹಾಕಿದೆ. ಸೊ ಅದರದ್ದು ಟೋಟಲ್ಲು 55,000 ಅಮೌಂಟ್ ಆಗಿತ್ತು. ಸೊ ಅದಕ್ಕೆ ಅವರು GST ಮತ್ತು ವೇಸ್ಟೇಜು ಅದರಲ್ಲಿ ಕಡಿಮೆ ಆಗುತ್ತೆ, ಇಲ್ಲಾಂದರೆ ನೀವು ಅಮೌಂಟ್ ಬೇಕಾದರೂ ತೊಗೋಬೋದು ಅಂತ ಹೇಳಿದ್ರು. ನಾವು ವೇಸ್ಟೇಜಲ್ಲೇ ಕಡಿಮೆ ಆಗಲಿ, ಅಮೌಂಟ್ ಏನು ಬೇಡ ಅಂತ ಹೇಳಿದ್ವಿ. ಸೊ ಹಾಗಾಗಿ ನಮಗೆ 8,000 ರೂಪಾಯಿ ಅಷ್ಟು ಅಮೌಂಟು ಉಳಿತು. ಟೋಟಲ್ಲು ನಂದು ಮಾಂಗಲ್ಯ ಚೈನೊಂದು 1,71,830 ರೂಪಾಯಿ ಆಯಿತು. ಮತ್ತು ಕಳಸದ ಚೊಂಬು ಕೇಳಿದ್ರಲ್ಲ ಎಷ್ಟು ಅಂತ, 126 ಗ್ರಾಮ್ ನಿಯರ್ 127 ಗ್ರಾಮ್ ಇದೆ. ಸೊ 10,221 ರೂಪಾಯಿ 19 ಪೈಸೆ ಆಗಿದೆ. ಟೋಟಲ್ಲು ನಾವು ಕೊಟ್ಟಿರೋದು 1,86,395 ರೂಪಾಯಿ ಅಮೌಂಟು. ಸೊ ಇಷ್ಟು ಆಗಿದೆ. ಇದರಲ್ಲಿ ನಮಗೆ 17.9 ವೇಸ್ಟೇಜ್ ಬಂದಿದೆ. GST ಎಲ್ಲ ಏನು ಅವರು ಆ್ಯಡ್ ಮಾಡಿಲ್ಲ. ಸೊ ವೇಸ್ಟೇಜು ಇದು ಕಡಿಮೆ ಆಯಿತೋ ಜಾಸ್ತಿ ಆಯಿತು ನನಗೂ ಗೊತ್ತಿಲ್ಲ, ವಿಚಾರಿಸ್ಬೇಕು. ಅವ್ರ ನಂಬರ್ ಇಸ್ಕೊಂಡು ಬಂದಿದ್ದೀನಿ ನಾನು. ಯಾಕಂದರೆ ನಮಗೆ ನಾವು ಲೆಕ್ಕ ಹಾಕಿರೋ ಪ್ರಕಾರ ನಮಗೆ 8,000 ರೂಪಾಯಿ ವರ್ತ್ ಅನ್ನಿಸ್ತು. ಬಟ್ 17.9 ಅಂದರೆ ಇದು ಜಾಸ್ತಿನೋ ಕಡಿಮೆನೋ ನನಗೆ ಅರ್ಥ ಆಗ್ತಿಲ್ಲ. ಶೂರ್ ಇಲ್ಲ, ಇದು ಕರೆಕ್ಟಾಗಿದೆ, ನಾವು ಸ್ಕೀಮ್ ಹಾಕಿರೋದಕ್ಕೂ ಅವ್ರ ಹತ್ರ ನಾವು ಬೈ ಮಾಡಿರೋದಕ್ಕೂ ಕರೆಕ್ಟಾಗಿದೆ ಅಂತಂದರು. ಸೊ ಹಾಗಾಗಿ ನಂದು ಒಡವೆದು ಇಷ್ಟ ಆಯಿತು. ಚೈನ್ ಎಲ್ಲದೂ ಅಲ್ಲೇ ಕೊಂಡಿಗೆ ಫಿಕ್ಸ್ ಮಾಡಿಸ್ಕೊಂಡು ಹಾಕ್ಕೊಂಡು ಬಂದೆ. ನಮ್ಮದು ಇದು 1,86,395 ರೂಪಾಯಿಲಿ 10,000 ರೂಪಾಯಿಂದು ಕಾರ್ಡಿಂದು ಕೂಡ ಆ್ಯಡ್ ಆಗಿದೆ. ಸೊ ಹಾಗಾಗಿ ನಮಗೆ ಇದು ವರ್ತ್ ಅನ್ನಿಸ್ತು. ಸೊ ಈ ಸಲ ನಾವು ಬರೀ 5% ವೇಸ್ಟೇಜಿಂದು ಬರೋವಂಥ ಸ್ಕೀಮಿಂದು ಕಾರ್ಡ್ ಹಾಕಿರೋದು. ಸೊ ಮೊದಲನೇ ಕಂತು ನಾವು 10,000 ರೂಪಾಯಿ ಆ್ಯಡ್ ಆಗಿದೆ ಆಲ್ರೆಡಿ. ಈ ಸ್ಕೀಮ್ ಯಾವ ಥರ ಅಂತಂದರೆ 11 ಕಂತು ಇರುತ್ತೆ. 11 ಕಂತು ನಾವು ಯಾವಾಗ ಬೇಕಾದ್ರೂ ಕಟ್ಬೋದಂತೆ. ಸೊ ನಾವು ಇವಾಗ ಹಾಕ್ಬಿಟ್ಟು ಇನ್ನು 3 ವರ್ಷ ಬಿಟ್ಟು ಈ ಕಾರ್ಡ್ನ ಕ್ಲಿಯರ್ ಮಾಡಿಕೊಂಡ್ರು ನಡೆಯುತ್ತಂತೆ. ಆ ಕಡೆಯಿಂದ ಅವರು ಯಾರು ಫೋನ್ ಮಾಡೋದಾಗಿರಲಿ, ನೀವು ಕಟ್ಟಿಲ್ಲ ಅಂತ ಹೇಳೋದಾಗಿರಲಿ, ಅದೇನು ಮಾಡಲ್ಲ. ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಇದನ್ನು ಪೇ ಮಾಡ್ಕೋಬೋದು. ನೀವು ಬೇಗ ಪೇ ಮಾಡಿಕೊಂಡ್ರೆ ಬೇಗ ಜ್ಯುವೆಲ್ರಿ ತೊಗೋತೀರ, ಲೇಟಾಗಿ ಪೇ ಮಾಡಿದ್ರೆ ಒಂದೊಂದು ತಿಂಗಳು ಮುಂದೆ ಹೋಗ್ತಾ ಇರುತ್ತೆ. ಅದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅಂತಂದರು. ಸೊ ಚಿನ್ನದ ರೇಟು ಇವಾಗ ದಿನದಿಂದ ದಿನಕ್ಕೆ ಹೋಗ್ತಾನೆ ಇದೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೋಬೇಕು. ಲಾಸ್ಟ್ ಟೈಮ್ ನಾನು 5,000 ರೂಪಾಯಿಂದ ಹಾಕಿದೆ, ಈ ಸಲ 10,000 ರೂಪಾಯಿಂದು. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ತೊಗೊಳ್ಳೋಣ ಅಂತ 10,000 ರೂಪೀಸ್ ಹಾಕೋದು. ಸ್ಕೀಮ್ ಕಾರ್ಡ್ ಹಾಕಿರೋದಕ್ಕೆ ಸ್ವಲ್ಪ ನಮಗೆ ಅದು ಅಮೌಂಟು ಸೇವ್ ಆಯಿತು. ಇಲ್ಲ ಅಂತಂದಿದ್ರೆ ಸ್ವಲ್ಪ ರಿಸ್ಕ್ ಆಗ್ತಿತ್ತು. ನಾವು ಎಷ್ಟು ಅವರಿಗೆ ಪೇ ಮಾಡಿದ್ವಿ ಅಂತಂದರೆ ನಮ್ಮದು 55,000 ರೂಪಾಯಿ ನಮ್ಮದು ಇದ್ರದ್ದು ಸ್ಕೀಮ್ ಕಾರ್ಡ್ದಾಗಿತ್ತು. ನಾವು 1,31,000 ರೂಪಾಯಿ ಅಮೌಂಟ್ನ ಮತ್ತೆ ಪೇ ಮಾಡಿದ್ವಿ. ಸೊ 1,31,000 ಚಿಲ್ಲರೆ ನಮ್ಮದು ಕಳಸು ಚಂಬು ಮತ್ತು ಮಂಗಲ ಸರ ಎರಡರಿಂದನೂ ಇಷ್ಟು ಅಮೌಂಟು ನಾವು ಪೇ ಮಾಡಿದ್ವಿ. ಒಂದು ಸ್ಕೀಮ್ ಕಾರ್ಡ್ ಕೂಡ ಬಂತು. ಸೊ ಈ ಸ್ಕೀಮ್ ಕಾರ್ಡಲ್ಲಿ 5% ಮಾತ್ರ ವೇಸ್ಟೇಜ್ ಇರುತ್ತಂತೆ. ಸೊ ಹಾಗಾಗಿ ನಾನು ಈ ಸ್ಕೀಮ್ ಕಾರ್ಡ್ನ ಹಾಕಿದ್ದೀನಿ. ಲಾಸ್ಟ್ನೇದು ಒಂದು ಯೆಲ್ಲೋ ಕಲರ್ ಇತ್ತು, ಇದು ಬ್ಲೂ ಕಲರು. ನೀವು ಯಾರ್ಯಾರು ಗೋಲ್ಡ್ ಪ್ಯಾಲೇಸಿಗೆ ಹೋಗ್ತೀರಾ, ಏನಾದರೂ ಸ್ಕೀಮ್ ಕಾರ್ಡ್ ಹಾಕೊಂಡಿದ್ರೆ ಒಂದ್ಸಲ ವಿಚಾರಿಸಿ, ಎಲ್ಲ ನೀಟಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡಿ ತಿಳ್ಕೊಂಡು ಸೊ ಸ್ಕೀಮ್ ಕಾರ್ಡ್ ಹಾಕಿ. ಸ್ಟಾರ್ಟಿಂಗು ಕಡಿಮೆಯಿಂದನೂ ಇದೆ, 1,000ದಿಂದನೂ ಇದೆ ಅಂತ ಹೇಳಿದ್ರು. 1,000ದಿಂದ 1,00,000ವರೆಗೂ ಕಟ್ತಾರಂತೆ. ಸೊ ನಮಗೆ ಅಷ್ಟು ದೊಡ್ಡದೆಲ್ಲ ಏನು ಬೇಡ, ಇದು 10,000ನೇ ಸ್ವಲ್ಪ ಹೆವಿ ಅನ್ನಿಸ್ತು. ಓಕೆ, 2 ತಿಂಗಳಿಗೆ ಒಂದ್ಸಲನಾದ್ರೂ ಪೇ ಮಾಡ್ಕೊಳ್ಳೋಣ ಅಂತ ಒಂದು ಹಾಕ್ಬಿಟ್ಟು ಬಂದು ಇರಲಿ ಅಂತ. ಸೊ ಅವ್ರು ಅಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಹಾಕಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದು ಹಾಕ್ತೆ.
ನೆಕ್ಸ್ಟು ನಾನು ಚೈನ್ ಡಿಸೈನ್ ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ. ಈ ರೀತಿಯಾಗಿದೆ 3 ರಿಂಗ್ದು. ಇದು ಹ್ಯಾಂಡ್ಮೇಡ್ ಇರೋದು, ಸೊ ಹಾಗಾಗಿ ಅವ್ರು ತಗೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಎಂದು. ಮತ್ತು ಇದೊಂಥರ ಹೊಸ ನ್ಯೂ ಡಿಸೈನ್, ಇದು ನನಗೆ ತುಂಬ ಇಷ್ಟ ಆಯಿತು. ಇದನ್ನು ತುಂಬ ನಾನು ನೋಡ್ತಾ ಇದ್ದೆ, ತೊಗೋಬೇಕು ಒಂದ್ಸಲ ಅಂದ್ಕೊಂಡೆ, ಬಟ್ ಡೈಲಿ ಯೂಸ್ಗೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಸೊ ಈ ರೀತಿಯಾಗಿದೆ. ಅಂಜಲಿ ಕಟ್ಟಿಂಗ್ ತಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇದು ನನಗೆ ಯಾಕೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು. ಸ್ಟೋನ್ಗಳು ತುಂಬ ವೆಯ್ಟ್ ಬರಲ್ಲ ಅಂದರು. ಇಲ್ಲಿ 3 ಗುಂಡುಗಳು ಬೇರೆ ಬಂದಿದೆ ದಪ್ಪ ದಪ್ಪಾಗಿರೋದು. ಸೊ ಇದೇನು ತುಂಬ ಏನು ವೆಯ್ಟ್ ಬರಲ್ಲ, ಬಂದರೆ ಒಂದು 150ರಿಂದ 200 ಮಿಲಿ ಅಷ್ಟು ಬರ್ಬೋದು ಅಷ್ಟೇ ಅಂದರು. ಸೊ ಹಾಗಾಗಿ ನಾನು ಈ ಥರದ್ದು ತೊಗೊಂಡೆ. ಯಾವ ಥರ ಇದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ. ಕಳ್ಸು ಚಮ್ದು ನಾನು ವಿಡಿಯೋ ಹಾಗೆ ಮಾಡಿದ್ದೀನಿ, ಹಾಗೇ ಅಪ್ಲೋಡ್ ಮಾಡ್ತೀನಿ. ಈ ಥರ ಇದೆ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇಷ್ಟು ದಿನದವರೆಗೂ ಕೇಳ್ತಿದ್ರಲ್ಲ, ಇದೇ ನನ್ನ ಮಾಂಗಲ್ಯ ಚೈನ್. ಬೆಳ್ಳಿ ಕಳ್ಸೋ ಚಂಬಿದ್ದೇನೆ, ಫ್ಲೈನಲ್ಲಿ ತೊಗೊಂಡು ಬಂದಿದ್ದೀನಿ 126 ಗ್ರಾಮ್. ಸೊ ಪ್ಲೇಟು ಮೊದಲೇ ಹಳೇದಿತ್ತು, ಸೊ ಹಾಗಾಗಿ ಪ್ಲೇಟೇನು ತೊಗೊಂಡಿಲ್ಲ ನಾನು. ಗಣೇಶನೊಂದು ಚೇಂಜ್ ಮಾಡಬೇಕು, ಇವರು ಬೇರೆ ಹತ್ರ ತೊಗೊಂಡು ಬಂದಿದ್ದೆ ನಾನು. ಇವರು ಬೆಳ್ಳಿ ಚೆನ್ನಾಗಿರೋದು ಕೊಟ್ಟಿಲ್ಲ, ಎಲ್ಲ ರೆಡ್ ಕಲರ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಪ್ಲೇಟ್ ಚೆನ್ನಾಗಿತ್ತು, ಪ್ಲೇಟ್ನ ಈ ಕಳ್ಸೋ ಚಂಬಿಗೆ ನಾನು ಬಳಸಿದ್ದೀನಿ. ಈ ರೀತಿಯಾಗಿದೆ ಕಳ್ಸೋ ಚಂಬು, ಹೇಗಿದೆ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿದೆ. ಸೊ ಇಷ್ಟು ಬರುತ್ತೆ, ಇದು ಇನ್ನೂ ಜಗ್ಗುತ್ತೆ ಅಂತ ಹೇಳಿದರೆ. ಹ್ಯಾಂಡ್ಮೇಡ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ. ಸೊ 3 ಸಲ ಹೋಗಿ 3 ಸಲನೂ ವಾಪಸ್ ಬಂದಿದ್ವಿ. ಏನೋ ಗೊತ್ತಿಲ್ಲ, ಚೈನ್ ತಗೊಳ್ಳೋಕ್ಕೇನೆ ಗಳಿಗೆ ಕೊಡಿರಲಿಲ್ಲ. ಈ ಸಲನೂ ಬಿಟ್ಟರೆ ಇನ್ನು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಬಂದಿತ್ತು. ಅದನ್ನು ನಾವು ಎಲ್ಲ ಅಮೌಂಟು ಅಡ್ಜಸ್ಟ್ ಮಾಡಿ ನಾವು ಈ ಮಂಗಲ್ಯ ಚೈನ್ ತೊಗೊಂಡ್ಬಂದ್ವಿ. ನಾವು 30 ಗ್ರಾಮಲ್ಲಿ ಮಾಡಿಸ್ಬೇಕು, 2 ಎಳೆದು ಅಂತ ಅಂದ್ಕೊಂಡಿದ್ವಿ. ಬಟ್ ಹೀಗೆ ಹೋಗೋದು ಬರೋದು, ಮನೆಗೆ ಬಂದ ತಕ್ಷಣ ಏನೇನು ಅಮೌಂಟ್ ಖರ್ಚಾಗೋದು, ಸೊ ಇದೇ ಥರ ಆಗ್ತಿತ್ತು. ಮತ್ತು ನನ್ನ ಸೇವಿಂಗ್ ಅಮೌಂಟ್ ಯಾವುದೂ ನಾನು ತೊಗೊಂಡೋಗಿರಲಿಲ್ಲ, ಎಲ್ಲ ಮನೆಯಲ್ಲೇ ಇಟ್ಟು ಹೋಗಿದ್ದೆ. ಸೊ ನಾನು ಅದನ್ನು ಬೇರೆ ಒಂದು ಉದ್ದೇಶಕ್ಕೆ ಸೇವ್ ಮಾಡ್ಕೊತಿದ್ದೆ. ಸೊ ಹಾಗಾಗಿ ನಾವು ಬೇರೆಯವ್ರ ಹತ್ರ ಸಾಲ ಮಾಡಿದ್ವಿ. ಸೊ ಇನ್ನೊಂದು ಮಂತಲ್ಲಿ ವಾಪಸ್ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡು, ಸೊ ಫೈನಲಾಗಿ ಸಾಲ ತೊಗೊಂಡು ಬಂದ್ವಿ. ಆಮೇಲೆ ಇದನ್ನು ಡೈಲಿ ಯೂಸಿಗೆ ವೇರ್ ಮಾಡು, ಊರಲ್ಲಿ ನಾವು ಒಂದು 2 ಎಳೆದು ಬೇರೆ ಮಾಡಿಸೋಣ ಅಂತ ಶಿವರು ಹೇಳಿದ್ದಾರೆ. ಸೊ ಹಾಗಾಗಿದ್ದು ಡೈಲಿ ಯೂಸಿಗೆ ಅಂತ ತೊಗೊಂಡು ಬಂದೆ ನಾನು. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ, ಹಾಗೆ ಖುಷಿನೂ ಕೂಡ ಆಯಿತು. ಯಾಕಂದರೆ 3 ಸಲ ಅಂಗಡಿಗೆ ಹೋಗಿ ವಾಪಸ್ ಬರೋದು ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ನಾವೇನು ಮಾಡಿದ್ವಿ, ಫಸ್ಟು ಬಳೆ ನೋಡಿದ್ವಿ, ಬಳೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅದಕ್ಕೆ ನಮ್ಮ ಹತ್ರ ಇರೋ ಅಮೌಂಟ್ಗೆ ನಮ್ಮ ಹತ್ರ 120 ಇತ್ತು. ಆ 120 ನಮಗೆ ಮನೆ ಮೇಂಟೆನೆನ್ಸ್ಗೆ ಮತ್ತು ಜ್ಯುವೆಲ್ಲರಿ ಅದಕ್ಕೆಲ್ಲದಕ್ಕೂ ಬೇಕಿತ್ತು. ಸೊ ಇದು ಸೇರಿ ಸ್ಕೀಮಿಂದು ಸೇರಿ 170ವರೆಗೂ ಆಗ್ತಿತ್ತು ನಮ್ಮದು. ಸೊ ಇದರಲ್ಲೇ ಬರೋದು ಅಮೌಂಟು, ನಾವು ಬೇರೆಯವ್ರ ಹತ್ರ ಇಸ್ಕೊಳ್ಳೋದು ಬೇಕಿರಲಿಲ್ಲ. ಬಟ್ ನಮಗೆ ಬಾಡಿಗೆ ಕಟ್ಟಲಿಕ್ಕೆ 1 ಮಂತ್ ಫುಲ್ಲು ನಮ್ಮ ಖರ್ಚಿಗೆ, ಸೊ ಎಲ್ಲದಕ್ಕೂ ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಅಮೌಂಟು ಬೇರೆಯವ್ರ ಹತ್ರ ಇಸ್ಕೊಳ್ಳೇಬೇಕಾಯಿತು. ಸೊ ಯಾಕಂದರೆ ಇದ್ದಂಗೆ ಹೇಳಬೇಕು, ನಾವು ಅಲ್ಲೇ ಕ್ಯಾಶ್ ಕೊಟ್ಟು ನಾವು ಸೇವ್ ಮಾಡ್ಕೊಂಡು ತಂದ್ವಿ ಅನ್ನೋದೆಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು. ನಮ್ಮದು ಏನಿದೆ ನಮ್ಮ ಕೆಪಾಸಿಟಿ ಅದನ್ನು ಹೇಳೋದ್ರಲ್ಲಿ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ. ಸೊ ಇದಿಷ್ಟು ನನ್ನ ಮಂಗಲ್ಯ ಚೈನ್ ಕತೆ. ಹಾಗೆ ಇದು ಚೈನು ಅವರೇನೆ ಕೂಡ ಅಲ್ಲೇ ಹಾಕ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿ ಕೊಟ್ಟರು. ಸೊ ಇದನ್ನು ಕೂಡ ಎತ್ತಿರ್ತೀನಿ. ಇದರಲ್ಲೂ ಕೂಡ ಏನಿಲ್ಲ ಅಂದರೆ ಒಂದು 7ರಿಂದ 8 ಗ್ರಾಮ್ವರೆಗೂ ಗುಂಡಿದೆ. ಸೊ ಇದನ್ನು ಕೂಡ ನೋಡೋಣ, ಇದು ಯಾವಾಗಲಾದರೂ ತೆಗೆದಿಟ್ಟಾಗ ಸೊ ಇದನ್ನು ವೇರ್ ಮಾಡ್ಕೋಬೋದು. ಸೊ ನೀಟಾಗಿ ಒಂದು ಸಲ ಪೋಣಿಸ್ಬಿಟ್ಟು ಇಟ್ಕೋಬೇಕು. ಯಾಕಂದರೆ ಇದನ್ನು ಕಷ್ಟಪಟ್ಟು ತೊಗೊಂಡಿದ್ದೀನಿ, ಸೇವಿಂಗ್ ದುಡ್ಡಲ್ಲಿ ತೊಗೊಂಡಿರೋದು. ಸೊ ಒಂದು ಸಲ 4 ಗ್ರಾಮ್ ತೊಗೊಂಡೆ, ಒಂದು ಸಲ 2 ಗ್ರಾಮ್ ತೊಗೊಂಡೆ, ಆಮೇಲೆ 1 ಗ್ರಾಮ್ 2 ಸಲ ಹೋಗಿ ತೊಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಇದನ್ನು ಕೂಡ ತುಂಬ ಮುಖ್ಯ. ಇದು 1 ಗ್ರಾಮ್ ಚಿನ್ನಕ್ಕೆ ಏನೂ ಇಲ್ಲ ಅಂದರು ಇವಾಗ ಅವರು GST ವೇಸ್ಟೇಜು ಎಲ್ಲ ಹಾಕೋದು ನೋಡಿದ್ರೆ 1 ಗ್ರಾಮ್ಗೆ ಒಂದು 6,500ರಿಂದ 7,000 ಎರೆ ಬಂದುಬಿಡುತ್ತೆ, ಅಷ್ಟು ಚಿನ್ನದ ರೇಟ್ ಆಗ್ತಾಯಿದೆ. ಸೊ ಏರುಪೇರು ಆಗ್ತಾ ಇರುತ್ತಂತೆ. ಈ ಸ್ಕೀಮ್ ಕಾರ್ಡ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನಮಗೆ ಸೇವಿಂಗ್ ಆಯಿತು. ಸೊ ಇದಿಷ್ಟು ನನ್ನ ಜ್ಯುವೆಲ್ರಿ, ನನ್ನ ಮಂಗಲ್ಯ ಚೈನ್ ಸ್ಟೋರಿ ಆಗಿತ್ತು. ಸೊ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಅಂಜಲಿ ಕಟ್ಟಿಂಗ್ ತೊಗೋಬೇಕಂತಿದ್ದೆ, ನನಗೆ ಅದು ತುಂಬ ಇಷ್ಟ ಆಯಿತು. ಅದು 2 ಎಳೆ ತೊಗೋಬೇಕು 30 ಗ್ರಾಮಲ್ಲಿ ಅಂತ. ಒಂದು 4ರಿಂದ 5 ಗ್ರಾಮ್ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ ಈ ಚೈನಿಗೆ ಹೋಲಿಸ್ಕೊಂಡ್ರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಇಷ್ಟೇ ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟು ಮುಂದೆ ತೊಗೋತೀನಿ. ಸೊ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ.
ಕಳಸು ಚಂಬು ನಾನು ಅಷ್ಟಲಕ್ಷ್ಮಿ ತಗೊಳ್ಳೋಣ ಅಂತ ಅವ್ರು ತಗೊಳ್ಳಿ ಅಂತಂದರು. ನಾನು ನಾರ್ಮಲ್ ಯೂಸ್ಗೆ ಅಷ್ಟಲಕ್ಷ್ಮಿದು ಇಡ್ಬೋದೇನೋ ನಮಗೆ ಗೊತ್ತಿಲ್ಲ. ಸೊ ಯಾಕಂದರೆ ನಾವು ಯಾವತ್ತೂ ಬಳಸಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ನಾವು ತೊಗೊಂಡು ಬಂದು ಮತ್ತೇನಾದರೂ ಪ್ರಾಬ್ಲಮ್ ಆಗೋದು ಅದೆಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ನಾನು ಫ್ಲೈನಲ್ಲಿ ತೊಗೊಂಡು ಬಂದೆ. ನಾನು ಲಕ್ಷ್ಮೀ ಪೂಜೆಗೆ ತೊಗೊಳ್ಳೋದಾದ್ರೂ ಎಲ್ಲ ಯೋಚನೆ ಮಾಡಿನೇ ತೊಗೋತೀನಿ. ಯಾರಾದ್ರೂ ತೊಗೋಬೋದು ಲಕ್ಷ್ಮೀ ಪೂಜೆಗೆ, ಅದು ಇಡ್ಬೋದು ಅಂದರೆ ಅಷ್ಟಲಕ್ಷ್ಮಿ ತೊಗೊಬರ್ತೀನಿ. ಇಲ್ಲ ಅಂತಂದರೆ ನಾರ್ಮಲಿ ಈಗ ಯಾವ್ದು ಕಳಸು ಚಂಬು ತೊಗೊಂಡು ಬಂದಿದ್ದೀನಿ ಫ್ಲೈನು, ಸೊ ಅದೇ ಥರದ್ದೊಂದು ಲಕ್ಷ್ಮೀ ಪೂಜೆಗೆ ಸ್ವಲ್ಪ ದಪ್ಪದಾಗಿರೋದು ಒಂದು ಏನೂ ಇಲ್ಲ ಅಂದ್ರೆ ಒಂದು ಅರ್ಧ kg ಆದ್ರೂ ಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಮೌಂಟ್ ಬೇಕು, ಎಲ್ಲ ಕೂಡಿಟ್ಕೊಂಡು. ಇವಾಗ 125 ಗ್ರಾಮಿಗೆ 10,000 ಅಂತಂದರೆ ಇನ್ನು ಅರ್ಧ kgದಕ್ಕೆ ತುಂಬ ಆಗುತ್ತೆ. ಸೊ ಒಂದು ಮಾಗಲಿ ಎಣ್ಣೆ ತೊಗೋಬೋದು, ಅಷ್ಟು ಅಮೌಂಟ್ ಆಗುತ್ತೆ. ಸೊ ನೋಡೋಣ ಮುಂದೆ ಹೇಗೋಗುತ್ತೆ ಅಂತ. ಓಕೆ, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.